ನನ್ನ ಹೆಂಡತಿ ಪದ್ಮಶ್ರೀ ಅಂತ ಡೆಂಟಿಸ್ಟ್ ಡಾಕ್ಟರ್, ಒಬ್ಬ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಮಗಳು ಸೆಕೆಂಡ್ ಪಿ ಯು ಸಿ ಓದ್ತಾವಳೆ. ನಮ್ಮ ಇಬ್ಬರು ಸಿಸ್ಟರ್ಸ್, ಒಬ್ರು ಕೋಲಾರಕ್ಕೆ ಕೊಟ್ಟಿದ್ದೀವಿ, ಇನ್ನೊಬ್ರನ್ನ ಶ್ರೀನಿವಾಸಪುರ ಕೊಟ್ಟಿದ್ದೀವಿ. ನಮ್ಮ ತಾಯಿ ಪುಟ್ಟಮ್ಮ ಇದೇ ಚಿಂತಾಮಣಿ ಅವರು ತೀರ್ಕೊಂಡಿದ್ದಾರೆ, 30 ವರ್ಷ ಆಯ್ತು. ಇದು ನಮ್ಮ ಕಿರು ಪರಿಚಯ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. NSY ನನಗೆ NSY ಸೇರಿಸಿದ್ದು ಸಲೀಂ ಅಹಮದ್ ಅವರು, ನಮ್ಮ ಮಾಜಿ ವರ್ಕಿಂಗ್ ಪ್ರೆಸಿಡೆಂಟ್ ಅವರು. ಅಲ್ಲಿಂದ ಆರಾಧ್ಯ ಅವರು ನನ್ನ ಜಿಲ್ಲಾ ಯುವ ಕಾಂಗ್ರೆಸ್ ಸೇರಿಸಿದ್ರು. ದಿನೇಶ್ ಗುಂಡೂರಾವ್ ಕಮಿಟಿಯಲ್ಲಿ ನಾನು ಸೆಕ್ರೆಟರಿ ಆಗಿದ್ದೆ, KPCCಯಲ್ಲಿ, KPYCCಯಲ್ಲಿ. ನಂತರ ಕೃಷ್ಣ ಬೈರೇಗೌಡರ ಕಮಿಟಿಯಲ್ಲಿ ಕೂಡ ನನಗೆ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ರು. ನಂತರ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ KPCCಯಲ್ಲಿ ಕೆಲಸ ಮಾಡಿದ್ದೆ. ಈಗ ಸನ್ಮಾನ್ಯ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. ಇದು ನನ್ನ ಆರ್ಗನೈಸೇಷನ್ ಪರಿಚಯ. ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಗುರುತಿಸಿ, ನನ್ನ ಪ್ರಾಮಾಣಿಕತೆಯನ್ನು, ನನ್ನ ಹಾರ್ಡ್ ವರ್ಕ್ ಅನ್ನು ನೋಡಿ ನನ್ನ ಗುರುತಿಸಿ ಇವತ್ತು ಲೋಕಸಭಾ ಟಿಕೆಟ್ಗೆ ನನ್ನ ರೆಕಮೆಂಡ್ ಮಾಡಿ ನಿಮ್ಮ ಮುಂದೆ ನಿಮ್ಮ ಆಶೀರ್ವಾದ ಪಡೆಯಲು ನನ್ನನ್ನು ತಂದು ನಿಲ್ಲಿಸಿದೆ. ಬಂಧುಗಳೇ, ನಮ್ಮ ಕಾಂಗ್ರೆಸ್ ಸರ್ಕಾರ 2023 ಚುನಾವಣೆಗೆ ಮುನ್ನ ಒಂದು 5 ಗ್ಯಾರಂಟಿಗಳನ್ನ ನೀಡಿತ್ತು. ಬಿಜೆಪಿಯವರು ಇವರು ಅಧಿಕಾರಕ್ಕೆ ಬಂದ ಮೇಲೆ ಅದೇ GSTನ ದುರುಪಯೋಗ ಮಾಡಿಕೊಂಡು ಅದನ್ನೊಂದು ಸ್ಕೀಮ್ ತರ ಮಾಡಿಕೊಂಡು ಅದನ್ನೊಂದು ದುಡ್ಡು ಹೊಡೆಯುವಂತ ಒಂದು ಸ್ಕ್ಯಾಮ್ ಮಾಡಾಕ್ಬಿಟ್ಟಿದ್ರೆ ಇವತ್ತು GST ಅಂದ್ರೆ ಜನ ಭಯ ಬೀಳುವಂತ ಪರಿಸ್ಥಿತಿ ಎದುರಾಗಿದೆ. 28%, 40%, ಏನೊಂದು 2 ವೀಲರ್ 60,000 ಇದ್ದಿದ್ದು ಇವತ್ತು 1,25,000 ಆಗಿದೆ. ಅದರಲ್ಲಿ ಒಂದು 40% GSTನೇ ಹೋಗಿರ್ತದೆ. ಏನ್ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಒಂದು 10,000 ಸಿಗಲ್ಲ 2 ವೀಲರ್ ಅಲ್ಲಿ. ಈ ದೇಶದಲ್ಲಿ GST ಹೆಸರಲ್ಲಿ ಒಂದು 45,000 ಕೊಳ್ಳೆ ಹೊಡಿತಾ ಇದ್ದಾರೆ. ಈ ರೀತಿ ಪ್ರತಿಯೊಂದು ವಸ್ತುಗಳ ಮೇಲೆ, ಲಾಸ್ಟ್ಗೆ ಕುಡಿಯೋ ಹಾಲು, ತುಪ್ಪ, ಮೊಸರು ಯಾವುದನ್ನು ಬಿಟ್ಟಿಲ್ಲ. ನೋಡ್ತಾ ಇರ್ತಾರೆ. GST ಒಂದು ಕೌನ್ಸಿಲ್ ಇದೆ, ಅದೇ ಒಳ್ಳೆ ಕಳ್ಳರ ಕೂಟ ಇದ್ದಂಗೆ. ಅದು ನೋಡ್ತಾ ಇರ್ತಾರೆ. ಏನಾದ್ರೂ ಏನ್ರ ಮೇಲೆ GST ಹಾಕೋಣ, ಸ್ಕೂಲ್ ಮಕ್ಕಳು ತುಂಬಾ ಪೆಪರ್ಮೆಂಟ್ಗಳು ತಗೊಳ್ತಾ ಇದ್ದಾರೆ, ತುಂಬಾ ವ್ಯಾಪಾರ ಆಗ್ತದೆ, ಅದ್ರ ಮೇಲೆ GST ಹಾಕೊಳ್ತಾರೆ. ಈ ತರ ಈ ದೇಶ ನಡೆಸ್ಕೊಂಡಾಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಏನ್ ಮಾಡಿದ್ರು ಅಂದ್ರೆ, ಸ್ವಲ್ಪವಾದ್ರೂ ಜನಕ್ಕೆ ಸ್ವಲ್ಪ ಸಮಾಧಾನ ಸಿಗಲಿ, ಸ್ವಲ್ಪ ಅದು ಹೊರಗೆ ಕಡಿಮೆ ಆಗಲಿ, ಏನು ಇನ್ನು 15, 10, 20,000 ರೂಪಾಯಿ ದುಡಿದ್ರು ಕೂಡ ಬರೀ GST ಕಟ್ಟಕ್ಕೆ ಸಾಕಾಗ್ತದೆ, ಊಟಕ್ಕೆ ಸರಿಯಾಗ್ತದೆ, ಇನ್ನು ಉಳಿತಾಯ ಎಲ್ಲ ಆಗತ್ತೆ ಅಂತ ಹೇಳಿ ₹1 ಉಳಿತಾಯ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಇವರಿಬ್ರು ತೀರ್ಮಾನ ಮಾಡಿ ಈ 5 ಗ್ಯಾರಂಟಿಗಳನ್ನ ತಂದ್ರು. ಏನು ಈ GST ಏನು ಈ ಗ್ಯಾರಂಟಿಗಳನ್ನು ಸ್ವಲ್ಪ ಆದ್ರೂ ನೆಮ್ಮದಿ ಸಿಗ್ತಾ ನಿಮಗೆ? ಒಂದು 2,000 ರೂಪಾಯಿ, 5,000 ರೂಪಾಯಿ ತನಕ ನಿಮ್ಗೆ ಫ್ಯಾಮಿಲಿಗೆ ಬರ್ತಾ ಇದೆ, ಹೌದಾ ಇಲ್ವೋ? ಅದರಿಂದ ಬಹಳಷ್ಟು ಪ್ರಯೋಜನ ಆಗಿದೆ. ಮುಂದುವರೆದು ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಇನ್ನು 25 ಗ್ಯಾರಂಟಿಗಳು ಘೋಷಣೆ ಮಾಡಿದ್ವಿ. ಆ 25 ಗ್ಯಾರಂಟಿಗಳಲ್ಲಿ ಪ್ರಮುಖವಾದದ್ದು ಏನಂದ್ರೆ, ಮಹಾಲಕ್ಷ್ಮಿ ಅಂತ ಹೇಳಿ ಗೃಹಿಣಿಗೆ, ಮನೆ ಯಜಮಾನಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಏನಪ್ಪಾ ಬರೀ ಹೆಂಗಸರಿಗೆ ಕೊಡ್ತಾ ಇದಾರೆ, ಗಂಡಸರಿಗೆ ಏನು ಕೊಡ್ತಾ ಇಲ್ಲ ಅನ್ಕೋಬೇಡಿ. ನಾವು ಗೌರ್ಮೆಂಟ್ ಅವ್ರು ಕೊಡೋದಾದ್ರೆ ನಿಮ್ಮ ಹತ್ರ ಕಿತ್ಕೊಡ್ತಾರ, ನೀವು ಕೊಟ್ಟಂಗೆ ಅದು ಲೆಕ್ಕ. ಸೊ ಹಿಂಗೆ ಫಾರ್ಮರ್ಸ್ಗೆ ಅಂದ್ರೆ ರೈತರಿಗೆ ಏನೇನು ಲೋನ್ಗಳು ತಗೊಂಡಿರೋ ಬ್ಯಾಂಕ್ಗಳಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಎಲ್ಲ ಸಾಲನ ಮನ್ನಾ ಮಾಡ್ತೀವಿ. ಯುವಕರಿಗೆ 30 ಲಕ್ಷ ಉದ್ಯೋಗ ಕೊಡ್ತೀವಿ. ಆಮೇಲೆ ಏನು ರೂರಲ್ ಎಂಪ್ಲಾಯ್ಮೆಂಟ್ ನರೇಗಾ ಅಂತ ಕರಿತೀವಿ, ಅದರಲ್ಲಿ 150 ರೂಪಾಯಿ 200 ರೂಪಾಯಿ ಸಿಗ್ತಾ ಇತ್ತು. ಅದನ್ನ 400 ರೂಪಾಯಿ ಮಿನಿಮಮ್ ಪ್ರೈಸ್, ಮಿನಿಮಮ್ ಲೇಬರ್ 400 ರೂಪಾಯಿ ಅಂತ ಮಾಡಿ 400 ರೂಪಾಯಿ ತಿಂಗಳಿಗೆ ಕೊಡುವಂತ, ದಿನಕ್ಕೆ 400 ರೂಪಾಯಿ ಕೊಡುವಂತದ್ದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಬಿಜೆಪಿ ಅವರು ಹೇಳ್ತಾರೆ ಇವರೆಲ್ಲ ಸುಳ್ಳು ಹೇಳ್ತಾರೆ ಅಂತ. ನಾವು ಸುಳ್ಳು ಹೇಳ್ತೀವಾ? ನಾವೇನು ಮೊದಲು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ವಿ, ಕೊಟ್ಟವಲ್ಲ ನಿಮ್ಗೆ, ನುಡಿದಂತ ನಡೆದಿದ್ವಲ್ಲ. ಅದೇ ರೀತಿ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಏನು ಕೊಡ್ತೀವಿ ಅಂತ ಹೇಳಿದ್ದು ಖಂಡಿತ ಕೊಟ್ಟೇ ಕೊಡ್ತೀವಿ. ಇದು ಕಾಂಗ್ರೆಸ್ನ ಗ್ಯಾರಂಟಿ. ನೀವು ಖಂಡಿತ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ.
ನನ್ನನ್ನ ನೀವು ಆರಿಸಿ ಕಳಿಸಿದ್ರೆ, ನನ್ನ ಸೀರಿಯಲ್ ನಂಬರ್ 1 ಹಸ್ತದ ಗುರುತು, ನನ್ನನ್ನು ಆರಿಸಿ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ಕೆಲಸ ಮಾಡ್ತೇನೆ, ನಿಮ್ಮ ಮನೆ ಮಗನಾಗಿರ್ತೀನಿ, ನಿಮ್ಮ ಸಹೋದರನಾಗಿರ್ತೀನಿ, ನಿಮ್ಮ ಎಲ್ಲ ಕೆಲಸಗಳು ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ. ನಿಮ್ಗೇನು ಸಲ್ಲಬೇಕು ಎಲ್ಲ ನಮ್ಮನ್ನ ಡಾಕ್ಟರ್ ಎನ್ ಸಿ ಸುಧಾಕರ್ ಇದ್ದಾರೆ, ನೀವು ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತೀರಿ, ಅವರೆಷ್ಟು ನಿಮ್ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ತಾರೆ. ನಾನಂತೂ ಅಲ್ಲಿ ಅವ್ರ ಜೊತೆ ಕಾರಲ್ಲಿ ಬರುವಾಗ ನೋಡ್ತಾ ಇರ್ತೀನಿ, ಈ ರಸ್ತೆ ಅಭಿವೃದ್ಧಿ ಮಾಡಬೇಕು, ಆ ರಸ್ತೆ ಅಭಿವೃದ್ಧಿ ಮಾಡಬೇಕು, ಇಲ್ಲಿ ನೀರಿಗೆ ಡ್ಯಾಮ್ ಕಟ್ಟಬೇಕು, ಇವೇ ಮಾತಾಡ್ತಾರೆ ಹೊರತು ಯಾವಾಗ್ಲೂ ಅಭಿವೃದ್ಧಿ ಬಗ್ಗೆ ತನಗೆ ಓಟ್ ಹಾಕಿ ಕೆಲಸ ಜನಗಳ ಬಗ್ಗೆ ಮಾತಾಡ್ತಾರೆ. ಅಂತ ನಾಯಕರ ನೆರಳಲ್ಲಿ ನಡೀತಾ ಇದ್ದೀನಿ ನಾನು ಅವ್ರ ತರನೇ ನಿಮ್ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು